ನಿಮ್ಗೆ ಮುಸು ಯಾಕೆ ಬರುತ್ತೆ? ನಾಚಿಕೆ ಪಡೋ ವಿಷಯ ಅಲ್ಲ, ಆದ್ರೆ ಇದು ನಮ್ಮ ದೇಹದ ಕ್ರಿಯೆ. ನಾನು ನಿಮ್ಮ ವೈದ್ಯರು 60 ದಿನ 60 ದೇಹದ ಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ತಿನ್ನೋ ಆಹಾರ ಏನಿರುತ್ತಲ್ವಾ, ಅದು ಸಣ್ಣ ಕಡಲ್ಲಿ ಜೀರ್ಣವಾದ ನಂತರ ಏನ್ ಜೀರ್ಣ ಆಗಿದ್ದು ಉಳಿದ ಭಾಗ ಇರುತ್ತಲ್ಲ, ಅದು ದೊಡ್ಡ ಕಳ್ಳಿಗೆ ಹೋಗುತ್ತೆ. ಅಲ್ಲಿ ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರ್ತವೆ. ಆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಅದು ಬ್ಯಾಕ್ಟೀರಿಯಾ ಊಟನ ತಿಂದು ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಊಟ ಮಾಡುವಾಗ ಮತ್ತೆ ಊಟನ ನೀರು ಕುಡಿಯುವಾಗ ಊಟದ ಜೊತೆ ಸ್ವಲ್ಪ ಗಾಳಿ ನೋಡ್ತೀವಿ. ಈ ಗಾಳಿ ಏನಿರುತ್ತಲ್ವಾ, ಇದು ನಮ್ಮ ಕಳ್ಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಕಳ್ಳಲ್ಲಿ ಗ್ಯಾಸು ನಿಲ್ಲಲ್ಲ, ಗಾಳಿ ನಿಲ್ಲಲ್ಲ. ಆವಾಗ ಅದು ನಮ್ಮ ಟಾಯ್ಲೆಟ್ ಜಾಗದಿಂದ ಹೊರಗಡೆ ಬರುತ್ತೆ. ಅರ್ಥ ಆಯ್ತಾ? ಇವಾಗ ಸ್ವಲ್ಪ ಜನಕ್ಕೆ ಈ ತರ ಗಾಳಿ ಹೋಗೋದು ಸರ್ವೇ ಸಾಮಾನ್ಯ. ಅದೇ ನಿಮ್ಗೇನಾದ್ರೂ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಏನರ್ಥ ಅಂದ್ರೆ, ನೀವು ತಿನ್ನೋ ಆಹಾರದಲ್ಲಿ ಜಾಸ್ತಿ ಫ್ಯಾಟ್ ಅಂಶ, ಕೊಬ್ಬಿನಂಶ ಇದೆ. ಕೊಬ್ಬಿನಂಶ ಇದ್ದಾಗ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗಳು ತಿಂದು H2S ಮತ್ತೆ CH4 CO2 ಅಂತ ಗ್ಯಾಸಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸ್ಮೆಲ್ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಗ್ಯಾಸಿಯಸ್ ಸ್ಮೆಲ್ ಬರ್ತಾ ಇದೆ, ಹೊಲಸು ಸ್ಮೆಲ್ ಬರ್ತಾ ಇದೆ ನೀವು ಉಸಿಬಿಟ್ಟಾಗ ಅಂತ ಅಂದ್ರೆ ನಿಮ್ಮ ಊಟ ಸರಿ ಇಲ್ಲ ಅಂತ ಅರ್ಥ. ಊಟನ ಸರಿಪಡಿಸ್ಕೊಂಡು ಜಾಸ್ತಿ ನೀರು ಕೊಡ್ಬಿಟ್ರೆ ನಿಮ್ಮ ಗಾಳಿ ಏನ್ ಬರ್ತಿರುತ್ತಲ್ವಾ ಟಾಯ್ಲೆಟ್ ಜಾಗದಿಂದ, ಅದು ಸ್ಮೂತ್ ಆಗಿರುತ್ತೆ. ಇದೇ ಜೊತೆಗೆ ನಿಮ್ಗೆ ಟಾಯ್ಲೆಟ್ ನಲ್ಲಿ ರಕ್ತ ಬರೋದು, ಹೂಸ್ ಜೊತೆ ಹೊಟ್ಟೆ ನೋವು ಬರೋದು, ಈ ತರ ಏನಾದ್ರು ಆಗ್ತಾ ಇದ್ರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕು. ಮತ್ತೆ ನಿಮ್ಗೆ ಏನಾದ್ರು ಆ ತರ ಗ್ಯಾಸ್ ಜಾಸ್ತಿ ಹೋಗ್ತಾ ಇದ್ರೆ ನೀವು ಕಮೆಂಟ್ ಅಲ್ಲಿ ಗ್ಯಾಸ್ ಅಂತ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಜಾಸ್ತಿ ಯಾರು ಗ್ಯಾಸ್ ಬಿಡ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದ.